ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ಲೋಹಿತ್ ಶಿರೋಳ್, ನ್ಯೂಸ್ 18ನ ಚಿಕ್ಕೋಡಿ ಜಿಲ್ಲಾ ವರದಿಗಾರ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಚುನಾವಣೆಯಲ್ಲಿ ಹೇಳಿದಂಗೆ ಇವತ್ತು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಪ್ರಮುಖವಾಗಿ 5 ಗ್ಯಾರಂಟಿಗಳಲ್ಲಿ ಒಂದಾಗಿರ್ತಕ್ಕಂಥ 200 ಯೂನಿಟ್ ಮನೆಗಳಿಗೆ ಫ್ರೀ ವಿದ್ಯುತ್ತನ್ನು ಕೊಡಲಾಗ್ತಾ ಇದೆ. ಅದರ ಪರಿಣಾಮ ಈಗ ನೇರವಾಗಿ ಇಂಡಸ್ಟ್ರಿಗಳ ಮೇಲೆ ಬೀರ್ತಾ ಇದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಏನಿವತ್ತು ಮಧ್ಯಮ ವರ್ಗದವರು, ಸಣ್ಣ ಪ್ರಮಾಣದ ಜನ ಇವತ್ತು ಜವಳಿ ಉದ್ಯಮವನ್ನು ಮಾಡ್ತಾ ಇದ್ರು. ಆ ಜವಳಿ ಉದ್ಯಮದ ಮೇಲೆ ಇವತ್ತು 200 ಯೂನಿಟ್ ಫ್ರೀ ಎಫೆಕ್ಟ್ ಸಾಕಷ್ಟು ಪ್ರಮಾಣದಲ್ಲಿ ತಟ್ಟಿದೆ ಅಂತ ಹೇಳ್ಬೋದು. ಅದಕ್ಕೆ ಪ್ರಮುಖ ಕಾರಣ, ಯಾಕೆ ಅವ್ರ ಮೇಲೆ ಇವತ್ತು ವಿದ್ಯುತ್ತಿನ ಒಂದು ಎಫೆಕ್ಟ್ ತಟ್ಟಿದೆ ಅಂತ ಹೇಳೋದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಈ ಹಿಂದಿನ ಸರ್ಕಾರಗಳು ಏನು ಇವತ್ತು ಜವಳಿ ಉದ್ಯಮವನ್ನು ಮಾಡಿಕೊಂಡು, ಅಂದರೆ ಕೈಮಗ್ಗಗಳನ್ನ ಇಟ್ಕೊಂಡು ಕೈಮಗ್ಗದಲ್ಲಿ ಬಟ್ಟೆಗಳನ್ನ ನೈಕೊಂಡು ತಮ್ಮ ಒಂದು ಬದುಕನ್ನು ಸಾಗಿಸ್ತಾ ಇದ್ರು. ಅಂಥವ್ರಿಗೆ ಇವತ್ತು ಕರೆಂಟ್ ಶಾಕ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕೆ ಈ ರೀತಿ ಆಗಿದೆ ಅನ್ನೋದಕ್ಕೆ ಒಂದಷ್ಟು ಹಿಂದ್ಗಡೆ ಹೋಗಿ ನೋಡೋದಾದ್ರೆ, ಪ್ರಮುಖವಾಗಿ ಏನಿವತ್ತು ರಾಜ್ಯದಲ್ಲಿ ಈ ಹಿಂದಿನ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಜವಳಿ ಉದ್ಯಮಕ್ಕಾಗಿ ವಿಶೇಷವಾಗಿ ಏನಿವತ್ತು ಆ ಕೈಮಗ್ಗಗಳನ್ನ ನಡೆಸ್ತಾರೆ ಅಂಥವ್ರಿಗೆ ಒಂದು ರೀತಿ ರಿಯಾಯಿತಿ ದರದಲ್ಲಿ ಅವರಿಗೆ ಸಬ್ಸಿಡಿ ರೂಪದಲ್ಲಿ ವಿದ್ಯುತ್ತನ್ನು ಪೂರೈಕೆ ಮಾಡ್ತಾ ಇದ್ರು. ಪ್ರತಿ ಯೂನಿಟ್ಗೆ ₹1.25 ಅಂತೆ ಅವರಿಗೆ ಒಂದು ವಿದ್ಯುತ್ತನ್ನು ಸರ್ಕಾರವೇ ನೀಡ್ತಾ ಇತ್ತು. ಸಾಮಾನ್ಯವಾಗಿ ₹3, ₹4 ವಿದ್ಯುತ್ ಯೂನಿಟ್ ದರ ಇದ್ದರೆ ಅವರಿಗೆ ಸಬ್ಸಿಡಿ ರೂಪದಲ್ಲಿ ಅಂತೇಳಿ ₹1.25 ನೀಡಲಾಗ್ತಾ ಇತ್ತು. ಆದರೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಒಂದಷ್ಟು ವಿದ್ಯುತ್ ನೀತಿಯಲ್ಲಿ ಒಂದಷ್ಟು ಚೇಂಜಸ್ಗಳನ್ನ ಮಾಡುತ್ತೆ. ಹೊಸ ವಿದ್ಯುತ್ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರುತ್ತೆ. ಇದರಿಂದಾಗಿ ನೇರವಾಗಿ ಇವತ್ತು ಜವಳಿ ಉದ್ಯಮ ಮೇಲೆ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಸೊ ಏನಪ್ಪ ಆ ಒಂದು ಹೊಸ ವಿದ್ಯುತ್ ನೀತಿ ಅಂತಂದರೆ, ಸುಮಾರು 10 HP ವರೆಗಿನ ವಿದ್ಯುತ್ ಏನು ಕನ್ಸಪ್ಷನ್ ಇರುತ್ತೆ ಅಂಥವ್ರಿಗೆ ವಿದ್ಯುತ್ತನ್ನು ಫ್ರೀ ಕೊಟ್ಟು, 10 HP ಮೇಲ್ಗಡೆ ಏನು ವಿದ್ಯುತ್ತನ್ನು ಬಳಸಲಾಗುತ್ತೆ ಅಂಥವ್ರಿಗೆ ನೇರವಾಗಿ ₹10 ರಿಂದ ₹11 ಪ್ರತಿ ಯೂನಿಟ್ಗೆ ಚಾರ್ಜ್ ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಕಳೆದ 5-6 ತಿಂಗಳಿಂದ ಕೂಡ ಇದೇ ರೀತಿ ಬಿಲ್ ಬರ್ತಾ ಇದೆ. ಈ ಬಿಲ್ಗಳನ್ನ ನೋಡಿರ್ತಕ್ಕಂಥ ಜವಳಿ ಉದ್ಯಮದವರು ಅನಿವಾರ್ಯ ಕಾರಣದಿಂದ ಇವತ್ತು ತಮ್ಮ ಮಗ್ ಕಾರ್ಖಾನೆಗಳನ್ನ ಬಂದ್ ಮಾಡುವಂಥ ಸ್ಟೇಜ್ಗೆ ಬಂದು ನಿಂತಿದ್ದಾರೆ. ಅದಲ್ಲದೆ 50% ಹೆಚ್ಚು ಕಂಪ್ನಿಗಳು ಈಗಾಗಲೇ ಕರ್ನಾಟಕದಿಂದ ಮತ್ತೆ ಮಹಾರಾಷ್ಟ್ರ ಕಡೆಗೆ ಮುಖ ಮಾಡಿ ನಿಂತಿದ್ದಾವೆ. ಪ್ರಮುಖವಾಗಿ ಏನಿವತ್ತು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕು ಬರುತ್ತೆ. ನಿಪ್ಪಾಣಿ ತಾಲೂಕಿನ ಮಾನ್ಕಾಪುರ ಅನ್ನುವಂಥ ಒಂದು ಗಡಿಗೆ ಹೊಂದ್ಕೊಂಡಿರ್ತಕ್ಕಂಥ ಗ್ರಾಮ ಇದು. ಬಹುತೇಕ ಮಾನ್ಕಾಪುರದಲ್ಲಿ 90% ಜನ, ಬರೀ ನಾವು ಹೇಳ್ತಾ ಇರೋದು ಬರೀ ಒಂದು ಗ್ರಾಮದ ಸ್ಟೋರಿ ಅಷ್ಟೇ, 90% ಜನ ಜವಳಿಯನ್ನೇ ನಂಬಿಕೊಂಡು ಇಷ್ಟು ವರ್ಷಗಳ ಕಾಲ ಜೀವನ ನಡೆಸ್ಕೊಂಡು ಬಂದಿದ್ರು. ಇವತ್ತು ಆ ಹಿಂದಿನ ಸರ್ಕಾರಗಳು ಗಡಿಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಅದೇ ಒಂದು ಗ್ರಾಮದ ಸುತ್ತಮುತ್ತ ಜವಳಿ ಪಾರ್ಕನ್ನು ಕೂಡ ನಿರ್ಮಾಣ ಮಾಡಿತ್ತು. ಆ ಜವಳಿ ಪಾರ್ಕನ್ನು ನಿರ್ಮಾಣ ಮಾಡುವ ಉದ್ದೇಶ ಇಷ್ಟೇ. ಏನು ಪಕ್ಕದಲ್ಲೇ ಮಹಾರಾಷ್ಟ್ರ ಬರುತ್ತೆ, ಮಹಾರಾಷ್ಟ್ರದ ಇಚ್ಚಲಕರಂಜಿಯಲ್ಲಿ ಬಹುತೇಕ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಜವಳಿ ಉದ್ಯಮ ಅಲ್ಲಿ ಕೂಡ ದೊಡ್ಡದಾಗಿ ಬೆಳೆದಿತ್ತಿರ್ತಕ್ಕಂಥದ್ದು. ಸೊ ಅಲ್ಲಿ ಕಂಪ್ನಿಗಳು ನಮ್ಮ ರಾಜ್ಯಕ್ಕೆ ಬರಲಿ, ನಮ್ಮ ಗಡಿ ಭಾಗದ ಜನರಿಗೆ ಒಂದಷ್ಟು ಉದ್ಯೋಗ ಅವಕಾಶಗಳು ದೊರಕಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಜವಳಿ ಪಾರ್ಕನ್ನು ನಿರ್ಮಾಣ ಮಾಡಿತ್ತು. ಅದೇ ರೀತಿ ಸುಮಾರು 5-6 ವರ್ಷಗಳ ಹಿಂದ್ಗಡೆ ಸಾಕಷ್ಟು ಪ್ರಮಾಣದಲ್ಲಿ, ಅಂದರೆ ಒಂದು 300-350ಕ್ಕೂ ಹೆಚ್ಚಿನ ದೊಡ್ಡ ದೊಡ್ಡ ಕಂಪ್ನಿಗಳು ಇವತ್ತು ಕರ್ನಾಟಕಕ್ಕೆ ಬಂದು ತಮ್ಮ ಒಂದು ಜವಳಿ ಉದ್ಯಮವನ್ನು ಪ್ರಾರಂಭ ಮಾಡಿಕೊಂಡು ಕಳೆದ 6 ವರ್ಷಗಳನ್ನು ಕೂಡ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ವು. ಆದರೆ ಈಗ ಕಳೆದ 6 ತಿಂಗಳಿಂದ ಏನಿವತ್ತು ವಿದ್ಯುತ್ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. ಪರಿಣಾಮವಾಗಿ ಇವತ್ತು ಸುಮಾರು 100ಕ್ಕೂ ಹೆಚ್ಚು ಕಂಪ್ನಿಗಳು ಈಗಾಗಲೇ ಏನು ಒಂದು ಮಾರ್ಕಾಪುರದಲ್ಲಿ ಇರತಕ್ಕಂಥ ತಮ್ಮ ಕಾರ್ಖಾನೆಗಳಿಗೆ ಬೀಗವನ್ನು ಜಡಿದು ಈಗ ಮತ್ತೆ ಮಹಾರಾಷ್ಟ್ರದ ಕಡೆಗೆ ಮುಖ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಪ್ರಮುಖವಾಗಿ ಏನಿವತ್ತು ಇವರು ಕಂಪ್ನಿಗಳು ಮಹಾರಾಷ್ಟ್ರಕ್ಕೆ ಮುಖ ಮಾಡೋದಕ್ಕೆ ಕಾರಣ ನಾವು ನೋಡೋದಾದ್ರೆ, ಏನಿವತ್ತು ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಇವರಿಗೆ ವಿದ್ಯುತ್ ಸಿಗ್ತಾ ಇತ್ತು, ಅದೆಲ್ಲವೂ ಕೂಡ ಬಂದಾಗಿದೆ. ಸಣ್ಣ ಪುಟ್ಟ 2-3 ಮಗ್ಗಗಳನ್ನ ಇಟ್ಕೊಂಡು ಏನಿವತ್ತು ಉದ್ಯೋಗವನ್ನು ನಡೆಸ್ತಾ ಇದ್ದಾರೆ ಅಂಥವ್ರಿಗೆ ಅನುಕೂಲ ಆಗಿದೆ. ಆದರೆ 10-15 ಮೇಲ್ಪಟ್ಟು, ಅಂದರೆ ಒಂದೇ ಕಾರ್ಖಾನೆಯಲ್ಲಿ ಅಂತಂದ್ರೆ ಸುಮಾರು ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಖಾನೆಯಲ್ಲಿ ಅಥವಾ ಒಂದು ಕಂಪ್ನಿಯಲ್ಲಿ ಸುಮಾರು 50-60-100 ಮಗ್ಗಗಳವರು ಇಟ್ಕೊಂಡು ಈ ಒಂದು ಕಾರ್ಖಾನೆಯನ್ನು ಶುರು ಮಾಡಿರ್ತಕ್ಕಂಥದ್ದು. ಮಾನ್ಕಾಪುರ ಗ್ರಾಮದಲ್ಲಿ ಬರೀ ಒಂದೇ ಗ್ರಾಮದಲ್ಲಿ 3000ಕ್ಕೂ ಹೆಚ್ಚು ಮಗ್ಗಗಳು ಕಾರ್ಯನಿರ್ವಹಿಸ್ತಾ ಇತ್ತು. ಅಂದರೆ 200ಕ್ಕೂ ಹೆಚ್ಚು ಕಂಪ್ನಿಗಳಲ್ಲಿ 3000ಕ್ಕೂ ಹೆಚ್ಚು ಮಗ್ಗಗಳು ಕಾರ್ಯನಿರ್ವಹಿಸ್ತಾ ಇತ್ತು. ಆದರೆ ಇವತ್ತು 100ಕ್ಕೂ ಹೆಚ್ಚು ಕಂಪ್ನಿಗಳು ಬಂದ್ ಮಾಡಿಕೊಂಡು ಎಲ್ಲವನ್ನು ಬಂದ್ ಮಾಡಿಕೊಂಡು ಇವತ್ತು ಮಹಾರಾಷ್ಟ್ರ ಕಡೆ ಮುಖ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಮಾನಕಾಪುರದಲ್ಲಿ 3000 ಪವರ್ಲೂಮ್ ಇದಾವೆ. ಬಟ್ ಏನಾಗೈತಿ, 3000ದಾಗ ಈಗ ನಮ್ಮ ₹1.25 ಫಸ್ಟ್ ಕರೆಂಟ್ ಬಿಲ್ ಬರ್ತೈತಿ. ಈಗ ₹11 ಕರೆಂಟ್ ಬಿಲ್ ಬಂದೈತಿ. ₹11 ಕರೆಂಟ್ ಬಿಲ್ ಬಂದ ಮೇಲೆ ಇಲ್ಲ ಜನ ಎಲ್ಲ ಪವರ್ಲೂಮ್ ಯೂನಿಟ್ ಬಂದ್ ಮಹಾರಾಷ್ಟ್ರದಾಗ ಹೋಗ್ಕದಾರು. 5 ವರ್ಷ ಒಳಗ ಪೈಲೆ ಗೌರ್ಮೆಂಟ್ ಇದ್ದೈತೆ, ಅವ್ರ ಮಹಾರಾಷ್ಟ್ರ ಮನುಷ್ಯರಿಗೆ ಇಲ್ಲೇ ತಗೊಂಡ್ ಬರ್ರಿ
ನಾವು ಪವರ್ ಸಬ್ಸಿಡಿ ಕೊಡ್ತೀವಿ ಸಂಬಂಧ ಜನ ಇಲ್ಲೇ ಬಂದರು. ಬಟ್ ಈಗ ಮಂದಿ ಕೆಲಸ ಸಿಗ್ತಿದೆ, ಕರ್ನಾಟಕ ಮನುಷ್ಯರದಾಗ ಕೆಲ್ಸ ಸಿಗ್ತಿದ್ ಸಂಬಂಧ ಎಲ್ಲಾ ಜನ ಇಲ್ಲೇ ಪವರ್ಲೂಮ್ ವ್ಯವಸಾಯದಾಗ ನಿಂತಾರು. ಈಗ ಹೆಂಗಾಗೈತಿ ಎಲ್ಲಾ ಅಡ್ಚನ್ದಾಗ ಹೆಂಗ್ ಬಂದೈತಿ, ಪವರ್ಲೂಮ್ ಇಲ್ಲೇ ಬಂದ್ ಆದ್ಮೇಲೆ ಪೂರಾ ಈಗಲೇ ಮಹಾರಾಷ್ಟ್ರದಾಗ ಹೋಗೋದು ಅಡ್ಚನ್ ಬಂದೈತಿ. ಮತ್ತೆ ಇಲ್ಲೇ ಊಟ ಸಿಕ್ಕೋತ ಅವ್ರಗ ಕಷ್ಟ ಬಂದಿದೆ ಅವ್ರಗ. ಅದೇ ಜನ ನಮ್ಗೆ ಏನೇ ಅಡ್ಚನ್ ಐತಿ, ಪವರ್ಲೂಮ್ ಸಬ್ಸಿಡಿ ಪೈಲೆ ಹೆಂಗ್ ಐತಿದೆ ಆ ಪ್ರಕಾರಲಿ ನಮ್ಗೆ ಗೌರ್ಮೆಂಟ್ ಕೂಡ್ಬೇಕಾ ಏನ್ ಮುಂದಿನ ಅವ್ರ ಕಷ್ಟ ಮಾಡಿ ಮುಂದಕ್ಕೆ ವ್ಯವಸಾಯ ಚಾಲೂ ಮಾಡ್ತೀವಿ ಈಗ ಏನ್ ಅದೇ ಸಮಸ್ಯೆ ಆಗಿದೆ. ಬಾಕಿ ಎಲ್ಲ ಬಂದ್ ಆಗಿತ್ತು ಸರ್. ಬಂದ ಹಿಂಗಾಗೈತಿ ಅದ್ರ ಪರ್ವರ್ಸ ಇಲ್ಲ. 3 ರೂಪಾಯಿ ಪ್ರತಿ ಮೀಟರ್ಗ ಒಂದು ನಮ್ ಮಜೂರಿ ಇರ್ತೈತಿ, 2 ರೂಪಾಯಿ ಇದ್ರಾಗ ಹೋಗ್ತೈತಿ ಲೇಬರ ಇಲ್ಲಿ ಮೇಂಟೆನೆನ್ಸ್. 1 ರೂಪಾಯಿದಾಗ ಮಾಲಕ ಮತ್ತೆ ಇತರಾಗ ಕರೆಂಟ್ ಬಿಲ್ ತುಂಬೋದಂದ್ರೆ ಬಹಳ ಕಷ್ಟ ಐತಿ ಸರ್. ಒಂದು 10 ನಮ್ಮ 12 ಮಗ ಇದಾವ್. 12 ಮಗ ಇದ್ರೆ 30,000 ರೂಪಾಯಿ ಬಿಲ್ ಕರೆಂಟ್ ಬಿಲ್ ಬರ್ಬೇಕೈತಿ. ಈಗ ಫಸ್ಟ್ ಹೆಂಗೈತಿ 6,000 ರೂಪಾಯಿ 7,000 ರೂಪಾಯಿ ಕರೆಂಟ್ ಬಿಲ್ ಬರ್ತೈತಿ. 30,000 ರೂಪಾಯಿ ಅಂದ್ರೆ ಬಹಳ ಕಷ್ಟ ಐತ್ರಿ. ಇದು ಏನೇ ಉಳಂಗಿಲ್ಲ. ಉಳ್ದದ ವಿಷಯ ಬ್ಯಾಡಿ, ನಾವು ಸ್ವಂತ ಕಷ್ಟ ಹಾಕಿ ಮಾಡಿ ಅಂದ್ರೆ ಸಾಧ್ಯ ಆಗಂಗಿಲ್ಲ. ಬಂದ್ ಮಾಡಿದ್ವಿ ಸರ್. ಮಂದೇ ಇಲ್ಲ, ನಮ್ಮ ಹೊಟ್ಟೆ ಪ್ರಾಬ್ಲಮ್ ಆಗೈತಿ, ನಮ್ಮ ಹುಡುಗರು ಸಾಲಿ ಪ್ರಾಬ್ಲಮ್ ಆಗೈತಿ. ನಮ್ಮ ಹುಡುಗರು ಬಿ ಮಾಡ್ಕದಾರು. ಬಿದಾಗ ನಾವು ಅಡ್ಮಿಷನ್ ಫೀ ತುಂಬಾಕದ. ನಮ್ಮ ಹುಡುಗ ಸಂದ 3,500 ರೂಪಾಯಿ ತುಂಬಕಂದ್ರೆ ಕಷ್ಟ. ನಮ್ಮ ಅಡ್ಮಿಷನ್ ಸಿಕ್ಕಿಲ್ಲ ಹೇಳ್ರಿ. ಸಮಸ್ಯೆ ಅಂದ್ರೆ ಫುಲ್ ಸಮಸ್ಯೆ. ಇದ್ರ ಮೇಲೆ ನಮ್ದು ಎಲ್ಲ ಊಟ ಬೀಟ ಎಲ್ಲ ಸಗಳೆ ಮನುಷ್ಯರ ಇದ್ರಾಗೆ ನೋಡ್ಸ್ಕದೇವಿ. ಬಹಳ ತಪ್ಪಾಗೈತಿ ಸರ್. ಗೌರ್ಮೆಂಟ್ ನಮ್ದು ವಿಚಾರ ಮಾಡಿ ಇದು ಮಾಡ್ಬೇಕಂತ ಅಷ್ಟ, ಬಾಕಿ ಏನೇ ವಿಚಾರ. ಈ ಹಿಂದೆ ಅಂದ್ರೆ ₹1.25 ವಿದ್ಯುತ್ ಅನ್ನ ಅವ್ರಿಗೆ ನೀಡಲಾಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಉದಾಹರಣೆಗೆ 10 ಕೈಮಗ್ಗಗಳನ್ನ ಇಟ್ಕೊಂಡು ಅವರು ಕಾರ್ಖಾನೆಯನ್ನ ಶುರು ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಪ್ರತಿ ತಿಂಗಳಿಗೆ 6,000 ರಿಂದ 7,000 ರೂಪಾಯಿ ವಿದ್ಯುತ್ ಬಿಲ್ ಬರ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 6 ತಿಂಗಳಿಂದ ಸುಮಾರು 30,000 ರಿಂದ 35,000 ರೂಪಾಯಿವರೆಗೂ ವಿದ್ಯುತ್ ಬಿಲ್ ಬರ್ತಾ ಇದೆ. ಅದಕ್ಕೆ ಕಾರಣ 11 ರೂಪಾಯಿ ಪ್ರತಿ ಯೂನಿಟ್ಗೆ ಏರಿಸೋದಕ್ಕೆ ಇದಕ್ಕೆ ಪ್ರಮುಖ ಕಾರಣ. ಸೊ ಇದರಿಂದಾಗಿ ಇವತ್ತು ಮಾನ್ಕಾಪುರ ಗ್ರಾಮದಲ್ಲಿರ್ತಕ್ಕಂಥ ಬಹುತೇಕ ಕಾರ್ಖಾನೆಗಳು ಮುಚ್ಚೋ ಹಂತಕ್ಕೆ ತಲುಪಿದಾವೆ ಅಂತ ಹೇಳ್ಬೋದು. ಪ್ರಮುಖವಾಗಿ ನಾವು ನೋಡೋದಾದ್ರೆ ಒಂದು ಮಾನ್ಕಾಪುರ ಗ್ರಾಮದ ಒಂದು ವಿಶೇಷತೆ ನೋಡೋದಾದ್ರೆ ಇವರು ಯಾವುದೇ ಬಟ್ಟೆಗಳನ್ನ ಅಂದ್ರೆ ಸೀರೆಗಳನ್ನ ನೇಯೋದಿಲ್ಲ, ಇನ್ನೂರು ಬಟ್ಟೆಗಳನ್ನ ನೇಯೋದಿಲ್ಲ. ಬದಲಾಗಿ ಪ್ಲೇನ್ ಬಿಳೆ ಅರಬಿಗಳನ್ನ ಮಾತ್ರ ಇಲ್ಲಿ ಇವರು ನೇಯ್ಕೊಂಡು ಬರ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಇಚಲಕರಂಜಿಯಿಂದ ರಾ ಮಟೀರಿಯಲ್ನ ಈ ಒಂದು ಗ್ರಾಮಕ್ಕೆ ತಂದು ಅದೇ ರಾ ಮಟೀರಿಯಲ್ನ ಉಪಯೋಗಿಸ್ಕೊಂಡು ಬಟ್ಟೆನ ತಯಾರು ಮಾಡ್ತಾರೆ. ಆ ಬಟ್ಟೆಯನ್ನು ತಯಾರು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಪ್ರತಿ ಮೀಟರ್ಗೆ ಸಿಗುವಂಥದ್ದು ಬರೀ 3 ರೂಪಾಯಿ ಮಾತ್ರ. ಸೊ ಈ ಹಿಂದೆ 1 ರಿಂದ 1.5 ರೂಪಾಯಿ ಅವರಿಗೆ ಬಟ್ಟೆ ನೇಯೋದಕ್ಕೆ ಖರ್ಚಾಗ್ತಾ ಇತ್ತು. 1 ರಿಂದ 1.5 ರೂಪಾಯಿಯಲ್ಲಿ ಅವರಿಗೆ ಆದಾಯ ಉಳಿತಾ ಇತ್ತು. ಸೊ ಈಗ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಆ 3 ರೂಪಾಯಿ ಹುಟ್ಟಿಸುವಂತ ಸಮಯದಲ್ಲಿ ಅವರಿಗೆ 2 ರೂಪಾಯಿವರೆಗೂ ಬರೀ ವಿದ್ಯುತ್ ಬಿಲ್ ಮಾತ್ರ ಹೋಗ್ತಾ ಇದೆ. ಸೊ ಇನ್ನು ಉಳಿದಿರ್ತಕ್ಕಂಥ 1 ರೂಪಾಯಿಯಲ್ಲಿ ಮಾತ್ರ ಅವರು ಲೇಬರ್ ಕಾಸ್ಟ್ ಅನ್ನು ಕೂಡ ತೆಗಿಬೇಕು. ಅದ್ರ ಜೊತೆಗೇನೆ ಆ ಮಗ್ಗ ನಡೆಸಿರ್ತಕ್ಕಂಥ ಮಾಲೀಕರು ಕೂಡ ಅದರಲ್ಲೇ ಸರ್ವೈವ್ ಆಗಬೇಕು. ಹಾಗಾಗಿ ನಮಗೆ ಇವತ್ತು ಸರ್ವೈವ್ ಆಗೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನಮಗೆ ಪ್ರಾಫಿಟ್ ಬಿಟ್ಬಿಡಿ, ಅಂದ್ರೆ ಪ್ರಾಫಿಟ್ ಅಂತೂ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಬದಲಾಗಿ ಬಂದಿರೋ ದುಡ್ಡು ಕೂಡ ಇವತ್ತು ಎಲೆಕ್ಟ್ರಿಸಿಟಿಗೂ ಕೂಡ ಸಾಲ್ತಾ ಇಲ್ಲ ಅನ್ನುವಂಥ ಅಳಲನ್ನ ಇವತ್ತು ಮಾನ್ಕಾಪುರದ ಒಂದು ಜವಳಿ ಉದ್ಯಮವನ್ನು ನಡೆಸತಕ್ಕಂಥ ಅಲ್ಲಿನ ನೇಕಾರರು ತೋಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಏನು ಇವತ್ತು ರಾಜ್ಯ ಸರ್ಕಾರ ಗ್ಯಾರಂಟಿಯನ್ನ ಘೋಷಣೆ ಮಾಡಿದೆ. ಒಂದ್ ಕಡೆ ಬಡವರಿಗೆ ಉಚಿತ ಅಂದ್ರೆ 200 ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಅನ್ನ ಕೊಡ್ತಾ ಇದೆ. ಆದ್ರೆ ಆ ಒಂದು 200 ಯೂನಿಟ್ ವರೆಗಿನ ಉಚಿತದ ಹೊರೆ ಇವತ್ತು ನೇರವಾಗಿ ಏನು ಕಮರ್ಷಿಯಲ್ ಆಗಿ ಯಾರು ಕರೆಂಟ್ ಅನ್ನು ತಗೊಳ್ತಾ ಇದ್ದಾರೆ, ಅಂಗಡಿಕಾರರಾಯ್ತು, ಇವತ್ತು ನೇಕಾರರಾಯ್ತು, ಇಂಥವ್ರ ಮೇಲೆ ಇದರ ಪರಿಣಾಮ ನೇರವಾಗಿ ಬೀಳ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಸರ್ಕಾರ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ನೇಕಾರರ ಸಮಸ್ಯೆ ಬಗ್ಗೆ ಗಮನ ಹರಿಸುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಕಾಣಬೇಕಾಗತ್ತೆ. ಈಗಾಗಲೇ ನೇಕಾರರು ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡಿದ್ದಾರೆ. ನಮ್ಮ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕು ಅನ್ನುವಂಥ ಮನವಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಾಡಿದ್ದಾರೆ. ಇವತ್ತು ನ್ಯೂಸ್ 18 ಮೂಲಕವೂ ಕೂಡ ತಮ್ಮ ಒಂದು ಅಳಲುಗಳನ್ನ ತೋಡ್ಕೊಂಡಿದ್ದಾರೆ. ಸರ್ಕಾರ ಇವತ್ತು ನೇಕಾರರ ಸಮಸ್ಯೆಗೆ ಸ್ಪಂದಿಸುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನ್ಯೂಸ್ 18 ಕನ್ನಡಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.